ಶಿವಾಜಿನಗರಕ್ಕೆ ಈಗ ಕೊನೆಗೂ ಕೃಷ್ಣ ಬೈರೇಗೌಡರ ಬುಲ್ಡೋಸರ್ ನುಗ್ಗಿದೆ ನೋಡಿ. ಶಿವಾಜಿನಗರದಲ್ಲೂ ಕೂಡ ಅಕ್ರಮ ಫುಟ್ಪಾತ್ ತೆರವು ಕಾರ್ಯವನ್ನ ಈಗ ಮಾಡಲಾಗಿದೆ. ಈಗ ಒಂದು ಪ್ರಶ್ನೆ ಇದ್ದಿತ್ತು, ಎಲ್ಲ ಕಡೆ ಏನು ಅಕ್ರಮ ಫುಟ್ಪಾತ್ ತೆರವನ್ನ ಮಾಡಲಾಗ್ತಾ ಇತ್ತು, ಯಾಕೆ ಇಲ್ಲಿ ಶಿವಾಜಿನಗರದಲ್ಲಿ ಮಾಡ್ತಾ ಇಲ್ಲ ಅಂತ. ಈಗ ಕೊನೆಗೂ ಶಿವಾಜಿನಗರದಲ್ಲಿ ಅಕ್ರಮ ಫುಟ್ಪಾತ್ ತೆರವು ಕಾರ್ಯಕ್ಕೆ ಮುಂದಾಗಿದ್ದಾರೆ. 100ಕ್ಕೂ ಹೆಚ್ಚು ಪೊಲೀಸರ ಭದ್ರತೆಯ ಮಧ್ಯೆ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಇನ್ನು ಪುಲಿಕೇಶಿ ನಗರದ ಎಸಿಪಿ ಶಿವಾಜಿನಗರದ ಪೊಲೀಸರಿಂದ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಶಿವಾಜಿನಗರದಲ್ಲಿ 100ಕ್ಕೂ ಹೆಚ್ಚು ಪೊಲೀಸರಿಂದ ಸರ್ಪಗಾವಲನ್ನ ಮಾಡಲಾಗಿದೆ. ಕಳೆದ ಬಾರಿ ನಡೆದಂತಹ ಘಟನೆಗಳಿಂದ ಜಿಬಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಈಗ ಶಿವಾಜಿನಗರಕ್ಕೆ ನುಗ್ಗಿದಂತಹ ಕೃಷ್ಣ ಬೈರೇಗೌಡರ ಬುಲ್ಡೋಸರ್, ಶಿವಾಜಿನಗರದಲ್ಲೂ ಅಕ್ರಮ ಫುಟ್ಪಾತ್ ತೆರವು ಕಾರ್ಯವನ್ನ ಮಾಡಲಾಗಿದೆ. 100ಕ್ಕೂ ಹೆಚ್ಚು ಪೊಲೀಸರ ಭದ್ರತೆಯ ಮಧ್ಯೆ ಕಾರ್ಯಾಚರಣೆ ಮಾಡಲಾಗಿದೆ. ಈ ಬಾರಿ ತೆರವು ಕಾರ್ಯಾಚರಣೆಗೆ ಯಾವುದೇ ಅಡ್ಡಿ ಆತಂಕ ಇಲ್ಲ. ಶಿವಾಜಿನಗರದಲ್ಲಿ 100ಕ್ಕೂ ಹೆಚ್ಚು ಪೊಲೀಸರಿಂದ ಸರ್ಪಗಾವಲನ್ನ ಹಾಕಲಾಗಿದೆ. ಪುಲಿಕೇಶಿ ನಗರದ ಎಸಿಪಿ ಶಿವಾಜಿನಗರದ ಪೊಲೀಸರಿಂದ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಕಳೆದ ಬಾರಿ ಏನು ಘಟನೆ ನಡೆದಿತ್ತು ಆ ಘಟನೆಯಿಂದ ಈಗ ಜಿಬಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿರುವಂಥದ್ದು. ಹಾಗಾಗಿ 100ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿ ಈ ಒಂದು ಅಕ್ರಮ ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇರುವಂಥದ್ದು. 100ಕ್ಕೂ ಹೆಚ್ಚು ಪೊಲೀಸರಿಂದ ಸರ್ಪಗಾವಲನ್ನ ಹಾಕಲಾಗಿದೆ. ಈ ಬಾರಿ ತೆರವು ಕಾರ್ಯಾಚರಣೆಗೆ ಯಾವುದೇ ರೀತಿಯ ಅಡ್ಡಿ ಅಥವಾ ಆತಂಕ ಇರೋದಿಲ್ಲ. ಕಳೆದ ಬಾರಿ ಏನು ಗಲಾಟೆ ಗದ್ದಲಗಳಾಯಿತು ಅದ್ಯಾವುದು ಕೂಡ ಈಗ ಇರೋದಿಲ್ಲ. ಕಳೆದ ಬಾರಿ ನಡೆದಂತಹ ತೆರವು ಕಾರ್ಯಾಚರಣೆಯಲ್ಲಿ ಪುಂಡರು ಗಲಾಟೆಯನ್ನ ಮಾಡಿದ್ರು. ಹೆಲ್ಮೆಟ್ ಹಾಗೂ ಪ್ಲಾಸ್ಟಿಕ್ ಚೇರ್ಗಳಿಂದ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿದ್ರು. ಪುಂಡರ ಹೆಡೆಮುರಿ ಕಟ್ಟಿದಂತಹ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ಬಸವರಾಜ್ ಪಡುಕೋಟೆ ಸೇರಿ 12 ಮಂದಿಯನ್ನ ಪೊಲೀಸರು ಬಂಧಿಸಿದ್ರು. ಕನ್ನಡ ಸಂಘಟನೆಯ ಹೆಸರಿನಲ್ಲಿ ಧಮಕಿಯನ್ನ ಹಾಕಿದಂತಹ ಬಸವರಾಜ್ ಪಡುಕೋಟೆ ಸೇರಿ ಹಲ್ಲೆಕೋರರ ಪುಂಡರಿಗೆ ಈಗಲೂ ಪೊಲೀಸರು ಡ್ರಿಲ್ ಮಾಡ್ತಿದ್ದಾರೆ. ಪೊಲೀಸರ ಖಡಕ್ ಕ್ರಮಗಳಿಂದ ಈಗ ಬಾಲ ಮುದುರ್ಕೊಂಡಿದ್ದಾರೆ ಪುಂಡರು. ಶಿವಾಜಿನಗರದಲ್ಲಿ ಆಪರೇಷನ್ ಫುಟ್ಪಾತ್ ತೆರವು ಈಗ ಸರಾಗವಾಗಿ ನಡೀತಾ ಇದೆ. ಕಳೆದ ಬಾರಿ ನಡೆದಂತಹ ತೆರವು ಕಾರ್ಯಾಚರಣೆಯ ವೇಳೆ ಪುಂಡರಿಂದ ಗಲಾಟೆಯನ್ನ ಮಾಡಲಾಗಿತ್ತು. ಹೆಲ್ಮೆಟ್ ಹಾಗೂ ಪ್ಲಾಸ್ಟಿಕ್ ಚೇರ್ಗಳಿಂದ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಲಾಗಿತ್ತು. ನೋಡಿ, ಈಗ ಪೊಲೀಸ್ ಅವರು ಪುಂಡರ ಹೆಡೆಮುರಿ ಕಟ್ಟಿದ್ದಾರೆ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು. ಶಿವಾಜಿನಗರದಲ್ಲಿ ಇವತ್ತು ನಡೀತಾ ಇರುವಂತಹ ತೆರವು ಕಾರ್ಯಾಚರಣೆ, ಮೊನ್ನೆ ಏನು ತೆರವು ಕಾರ್ಯಾಚರಣೆ ಆಗಿತ್ತು ಆಗ ಗಲಾಟೆಗಳಾಗಿದ್ವು. ಅದರ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರುವಂತಹ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆಗೆ ಜಿಬಿಐ ಸದ್ಯಕ್ಕೆ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳುವುದರ ಮುಖಾಂತರವಾಗಿ ತೆರವು ಮಾಡೋದಕ್ಕೆ ಮುಂದಾಗ್ತಿರುವಂತದ್ದು. ಇದೀಗ ನಾನು ಶಿವಾಜಿನಗರದಲ್ಲಿದ್ದೇನೆ. ತಾವು ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಬೆಳಗ್ಗೆಯಿಂದಲೇ ಅಂದ್ರೆ ಒಂದು 10 ಗಂಟೆಯಿಂದ ಇದು ಶುರು ಮಾಡಿರುವಂತಹ ಕಾರ್ಯಾಚರಣೆ, ಬೆಳಗ್ಗೆಯಿಂದಲೇ ಶುರು ಮಾಡಿರುವಂತಹ ಕಾರ್ಯಾಚರಣೆಗೆ ಸದ್ಯಕ್ಕೆ ಈ ರೀತಿಯಾಗಿ ನಡೀತಾ ಇರುವಂತಹದ್ದು. ಅಂದ್ರೆ ಕಳೆದ ಬಾರಿ ಏನು ಗಲಾಟೆ ಆಗಿತ್ತು ಆ ಎಲ್ಲವನ್ನ ಸಂಪೂರ್ಣವಾಗಿ ಹಾಳು ಮಾಡಿದ್ರು. ಇರುವಂತಹ ಪರಿಸ್ಥಿತಿ ಹಾಳಾಗಿತ್ತು. ಅದರ ಜೊತೆಗೆ ಒಂದಷ್ಟು ಜನರಿಗೆ ಏನು ಬಂದಿರುವಂತಹ ಅಧಿಕಾರಿಗಳಿಗೂ ಸಹ ಗಾಯ ಆಗಿತ್ತು. ಅದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಇವತ್ತು ಶಿವಾಜಿನಗರದಲ್ಲಿ ಸಂಪೂರ್ಣವಾಗಿ ಪೊಲೀಸ್ ಸರ್ಪಗಾವಲಿನ ಮಧ್ಯದಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆ ಇದು. ಅಂದ್ರೆ ತೆರವು ಕಾರ್ಯಾಚರಣೆ ಫುಟ್ಪಾತ್ ಸಂಪೂರ್ಣವಾಗಿ ಫುಟ್ಪಾತ್ ಮೇಲೆ ವ್ಯಾಪಾರಿಗಳೇನು ವ್ಯಾಪಾರ ಮಾಡ್ತಾ ಇದ್ರು ಅದನ್ನ ತೆರವು ಮಾಡಬೇಕು ಅಂತ ಹೇಳಿ ಜಿಬಿಎ ಜೊತೆಗೆ ನಗರಾಭಿವೃದ್ಧಿ ಸಚಿವರು ಏನು ಸೂಚನೆಯನ್ನ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಎಚ್ಚೆತ್ತುಕೊಂಡು ಕೆಲಸವನ್ನ ಆರಂಭ ಮಾಡಿದ್ರು. ಆದ್ರೆ ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆ, ಕಳೆದ ವಾರ ಏನು ಗಲಾಟೆ ಆಗಿತ್ತು ಗಲಾಟೆಯನ್ನ ತಪ್ಪಿಸೋಕೆ ಅಂತ ಹೇಳಿ ಪೊಲೀಸರ ಬಿಗಿ ಭದ್ರತೆಯ ನಡುವಲ್ಲೇ ಅಧಿಕಾರಿಗಳು ಶಿವಾಜಿನಗರಕ್ಕೆ ಕಾಲಿಟ್ಟು ಸದ್ಯಕ್ಕೆ ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತದ್ದು ತಾವು ಗಮನಿಸ್ತಾ ಇರಬಹುದು. ಇದು ರೆಸಲ್ ಮಾರ್ಕೆಟ್ ನ ಮುಂಭಾಗದಲ್ಲಿರುವಂತಹ ಸಂಪೂರ್ಣ ಏನು ಶಾಪ್ಗಳಿದಾವೆ. ಶಾಪ್ ನ ಮುಂಭಾಗದಲ್ಲಿ ಅಂದ್ರೆ ಫುಟ್ಪಾತ್ ಮೇಲೆ ಯಾವೆಲ್ಲ ಅಂಗಡಿಗಳು ಬರ್ತವೆ ಅಥವಾ ಫುಟ್ಪಾತ್ ಮೇಲೆ ಏನೆಲ್ಲ ವಸ್ತುಗಳನ್ನ ಇಟ್ಟಿದ್ದಾರೆ ಆ ಎಲ್ಲವನ್ನ ಸಂಪೂರ್ಣವಾಗಿ ತೆರವು ಮಾಡುವಂತಹ ಕೆಲಸವನ್ನ ಸದ್ಯಕ್ಕೆ ಮಾಡ್ಲಾಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಫುಟ್ಪಾತ್ ಮೇಲೆ ಓಡಾಡುವಂತಹ ಜನರಿಗಾಗ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗ್ಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಇನ್ನು ಪುಲಿಕೇಶಿ ನಗರ ಎಸಿಪಿ ಮತ್ತು ಕಮರ್ಷಿಯಲ್ ಸ್ಟ್ರೀಟ್ ನ ಮತ್ತು ಶಿವಾಜಿನಗರ ಪೊಲೀಸರಿಂದ ಸಹ ಭದ್ರತೆಯನ್ನ ಸದ್ಯಕ್ಕೆ ಕಲ್ಪಿಸಲಾಗಿರುವಂತದ್ದು. ಜೊತೆಗೆ ಜಿಬಿಎ ಅಧಿಕಾರಿಗಳು ಸಹ ಎಚ್ಚೆತ್ತುಕೊಂಡಿರುವಂತದ್ದು. ಯಾಕೆಂತಂದ್ರೆ ಕಳೆದ ಬಾರಿ ಆಗಿರುವಂತಹ ಹಲ್ಲೆಯಿಂದ ಎಫೆಕ್ಟ್ ಆಗಿದೆ, ಅದರಿಂದ ಅಧಿಕಾರಿಗಳಿಗೆ ತೊಂದರೆ ಆಗಿದೆ, ಸ್ಪ್ರೇ ಹೊಡೆದಿದ್ರು. ಸೊ ಈ ಎಲ್ಲವೂ ಒಂದು ರೀತಿಯಲ್ಲಿ ಈ ಎಲ್ಲವನ್ನ ತಡೆಗಟ್ಟುವಂತಹ ನಿಟ್ಟಿನಲ್ಲಿ
ಸದ್ಯಕ್ಕೆ ಇದೊಂದು ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತಹದ್ದು. ಒಟ್ಟಾರೆಯಾಗಿ ಶಿವಾಜಿನಗರದಲ್ಲಿ ಭಯ ಹುಟ್ಟಿಸಿರುವಂತಹದ್ದು ಒಂದು ಕಡೆ ಆದ್ರೆ ಅದರ ಜೊತೆಗೆ ತೆರವು ಕಾರ್ಯಾಚರಣೆಗೆ ಅಡ್ಡಿಯನ್ನ ಮಾಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಸದ್ಯಕ್ಕೆ ಒಂದು ಏನು ಶಿವಾಜಿನಗರದಲ್ಲಿ ಮಾಡಲಾಗ್ತಾ ಇರುವಂತಹ ಫುಟ್ಪಾತ್ ತೆರವು ಇದು. ಸೊ ಒಟ್ಟಾರೆಯಾಗಿ ಈಗ ಆರಂಭವಾಗಿದೆ. ಎಲ್ಲಿಯವರೆಗೂ ಮಾಡ್ತಾರೆ, ಹೇಗೆ ನಡೆಯುತ್ತೆ ಅನ್ನುವಂಥದ್ದನ್ನ ನಾವೆಲ್ಲ ಕಾದು ನೋಡ್ಬೇಕಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಯಶ್ವಗ ನ್ಯೂಸ್, ಬೆಂಗಳೂರು. ಸರ್ ಫುಲ್ ನಮ್ಮ ಸುತ್ತ ನಮ್ಕಿಂತ ಜಾಸ್ತಿ, ನಮ್ಮ ಸ್ಟಾಫ್ಗಿಂತ ಜಾಸ್ತಿ ಪೊಲೀಸವರು ಜಾಸ್ತಿ ಇದ್ದಾರೆ ಇವತ್ತು. ಏನು ಭಯ ಇಲ್ಲ, ಏನಿಲ್ಲ. ಅಂಗಡಿಯವರು ಎಲ್ಲರೂ ಕೋಆಪ್ರೇಟ್ ಮಾಡ್ತಾ ಇದ್ದಾರೆ. ಮ್ಯಾಕ್ಸಿಮಮ್ ನಾವು ತೆರವು ಮಾಡೋದಕ್ಕಿಂತ ಅವರವರೇ ಸೆಲ್ಫ್ ವಾಲಂಟಿಯರ್ ಆಗಿ ಎಲ್ಲ ತಗೊಳ್ತಾ ಇದ್ದಾರೆ. ನೀವೇ ನೋಡ್ತಾ ಇದ್ದೀರಾ ರಸ್ತೆ. ನೀವು ಬೇರೆ ಟೈಮಲ್ಲಿ ಬಂದರೆ ಇಲ್ಲಿ ನಮಗೆ ಒಂದು ಕಾರ್ ಹೋಗಲ್ಲ ಇಲ್ಲಿ ಆ ಥರ. ಬಟ್ ಇವತ್ತು ನೋಡಿ ಎಷ್ಟು ವೈಡ್ ಆಗಿದೆ ರಸ್ತೆ, ಫುಟ್ಪಾತ್ ಎಷ್ಟು ಕ್ಲಿಯರ್ ಆಗಿದೆ. ಜನಗಳು ಓಡಾಡೋಕ್ಕೂ ತುಂಬ ಆರಾಮಾಗಿ ಫ್ರೀಯಾಗಿ ಓಡಾಡ್ಬೋದು. ನನ್ನ ಮೇಲೆ ಸ್ಪ್ರೇ ಆಯಿತು, ನಾನು ನೋಡೋದೆ. ಮುಂದೆ ನಿಮಗೆ ಗೊತ್ತಲ್ಲ ಏನಾಗಿದೆ ಘಟನೆ ಅಂತ. ಇಲ್ಲ, ಎಲ್ಲರದು ಕೋಆಪ್ರೇಷನ್ ಇದೆ ಸರ್. ಸ್ಥಳೀಯರಿಂದ ಏನು ತೊಂದರೆ ಇಲ್ಲ ನಮಗೆ. ಯಾವಾಗಲೂ ಶಿವಾಜಿನಗರಲ್ಲಿ ಸ್ಥಳೀಯರೆಲ್ಲ ಕೋಆಪ್ರೇಟ್ ಇದ್ದಾರೆ. ಕೆಲಸ ಮಾಡಬೇಕಾದ್ರೆ ಏನೇ ಸಿವಿಲ್ ವರ್ಕ್ ಮಾಡಬೇಕಾದ್ರೂ, ನೈಟ್ ನಾವು ಕಾಂಕ್ರೀಟ್ ಹಾಕಬೇಕಾಗ್ಲಿ, ಟಾರ್ ಮಾಡಬೇಕಾಗ್ಲಿ, ಚರಂಡಿ ಮಾಡಬೇಕಾದ್ರೂ ಯಾವಾಗಲೂ ಸ್ಥಳೀಯರಿಂದ ಏನಿದೆ. ನಾನು ಎಡಬಲಿ ವಸಂತನಗರ ಸಬ್ ಡಿವಿಷನ್ ಅಲ್ಲಿ ವರ್ಕ್ ಮಾಡೋದು. ಇದು ಕೋಆರ್ಡಿನೇಷನ್ ವರ್ಕ್ ಆಗಿರೋದ್ರಿಂದ ಎಲ್ಲ ನಮ್ಮ ಸಿಬ್ಬಂದಿ ಮತ್ತೆ ಟ್ರ್ಯಾಕ್ಟ್ರು ಮತ್ತೆ JCB ಎಲ್ಲ ಇಟ್ಕೊಂಡು ನಾವು ಸಾರ್ವಜನಿಕರಿಗೆ ಓಡಾಡಕ್ಕೆ ಮುಕ್ತವಾಗಬೇಕಂತ ಈ ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ಎಲ್ಲೆಲ್ಲ ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ರಿಮೂವ್ ಮಾಡ್ತಾ ಇದ್ದೀವಿ.